ಪಿಕ್ಚರ್ ನೋಡಿದೀನಿ. ಅಲ್ಲಿ ಕೌಶಿಕ್ ಅಂತ ಒಬ್ಬ ಕಲಾವಿದರು ಇದ್ದದ್ದು ಗೊತ್ತಾ? ಗೊತ್ತು. ಅವ್ರಿಗೆ ಅವರು ನನಗಿಂತ ಕುಳ್ಳು ಮನುಷ್ಯ, ಅವ್ರಿಗೆ ಹೊಲಿಸಿದ್ದ ಬಟ್ಟೆಗಳು ಅವರು ನನ್ನ ಪಾತ್ರ, ಅವ್ರ ಹೀರೋ ಅವ್ರು ಮಾಡ್ಬೇಕಾಗಿತ್ತು. ಹಾಗೇನಾಯ್ತು, ನಮ್ಮವ್ರುಗಳೆಲ್ಲ ಅಯ್ಯರು ಇವರೆಲ್ಲ ಯೋಚನೆ ಮಾಡಿ ನಾನು ಬಂದು ಆ ಸೋದರಿಗೆ ಅಣ್ಣ ಒಬ್ಬ ಬರ್ದಲ್ಲ, ರಾಘವೇಂದ್ರ ಯಾರು ಮಾಡಿದಲ್ಲ, ಆ ಪಾತ್ರ ನಾನ್ ಮಾಡ್ಬೇಕಾಗಿ ಬಂದಿತ್ತು. ಸರಿ, ಯಾವುದೋ ಒಂದು ಪಾತ್ರ ಮುಗಿಸೋದ್ ತಾನೆ ಮುಖ್ಯ ಅಲ್ಲಿ. ಆಮೇಲೆ ನಾನು ಅವರೇನು ಇವರೆಲ್ಲ ಸೇರ್ಕೊಂಡಿದ್ರು, ಮುತ್ತರಾಜು ಬೇಡ್ರ ಕಣ್ಣಪ್ಪ ಮಾಡಿ ಹೀರೋ ಆಗಿ ಮಾಡಿ ತಿರುಗಿ ಸೆಕೆಂಡ್ ಹೀರೋ ತರ ಆಗೋಗುತ್ತೆ ಇದು, ಅದ್ರಿಂದ ಅವನೇ ಮಾಡ್ಬಿಡ್ಲಿ ಅಂತ ಹೇಳಿ ಅವ್ರಿಗೆ ಹೊಲಿಸಿದ್ರಲ್ಲ ಉಡುಗೆ ತೊಡುಗೆ ತಗೊಂಡ್ಬಂದು ನನಗೆ ತಗಲಾಕಿದ್ರು. ಹೇಗಿರುತ್ತೆ ಅದು. ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ, ಎಲ್ಲಿ ಶಿವಾಜಿನಲ್ಲಿ ನೋಡಿದಾಗ ತುಂಬಾ ಇತ್ತು ಜನ. ಇಂಟರ್ವ್ಯೂ ಅಲ್ಲಿ ಗೊತ್ತಾಯ್ತು ಜನಕ್ಕೆ, ರಾಜ್ಕುಮಾರ್ ಹೊರಗಡೆ ಬರ್ಬೇಕು, ರಾಜ್ಕುಮಾರ್ ಮುಖ ತೋರಿಸ್ಬೇಕು ಅಂತ ಎಲ್ಲ ಕೂಗ್ಕೋತಾ ಇದ್ದಾರೆ. ನನಗೆ ಹೆದರಿಕೆಯಲ್ಲಿ ಬೈತಾರೋ ಏನೋ, ಈ ತರ ಅವತಾರ ಇದೆಯಲ್ಲ ಪತಿಯವರೇ, ನಾ ಏನ್ ಹೇಳೋದು ಏನಂತ ಹೇಳಿ, ಯಾರಾದ್ರೂ ಏನ್ ಪಾರ್ಟ್ ಮಾಡಿದೀಯಾ ಅಂತ ಹಿಂದೆ ನಾಟಕದ ಕಂಪ್ನಿಲೇ ಕೋಳಿ ಕಳ್ಳ ಅಂತ ಕೂಗೋರು ಜನ. ಹೆಚ್ಚು ಕಮ್ಮಿ ಪಾರ್ಟ್ ಮಾಡೋರು ಯಾರು ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಕೋಳಿ ಕಳ್ಳ ಅಂತ ಕರೆಯೋರು. ಆ ತರ ಏನಾದ್ರು ಕರಗಿದ್ಬಿಟ್ರೆ ಏನಪ್ಪ ಮಾಡ್ಲಿ ಅಂತ ನನಗೆ. ಆಮೇಲೆ ಹೋದ್ರೆ ಎಲ್ಲ ಕ್ಲಾಪ್ ಹೊಡೆದ್ರು, ತುಂಬಾ ಚೆನ್ನಾಗಿ ಮಾಡಿದಿರಿ ನೀವು, ಬಹಳ ಚೆನ್ನಾಗಿ ಮಾಡಿದಿರಿ, ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು, ನಮ್ಮ ಭಾಷೆ ನಿಮ್ಮಿಂದ ಬೆಳಗಬೇಕು, ನಿಮ್ ಬಾಯಿನಲ್ಲಿ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ಅಂತ. ನನಗೆ ಬಾಯಿ ಕಟ್ಟು ಹೋಗ್ಬಿಡ್ತು, ಏನ್ ಮಾತಾಡ್ಬೇಕು, ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ, ಅವತ್ತು ಏನ್ ಹೇಳೋಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ, ಒಂಥರ ದುಃಖ ಬಂದಂಗ ಆಗ್ಬಿಡ್ತು ನನಗೆ. ಅಲ್ಲ ಪ್ರೇಕ್ಷಕರ, ನಾ ಹೇಳಿದ್ರಲ್ಲ ಗುಟ್ಟೇನು ಅಂತ ಹೇಳಿ, ಇದಕ್ಕೇನು ಗುಟ್ಟಿರ್ಬಹುದು ಅಂತ ನೀವು ಹೇಳ್ತೀರಾ? ಇದಕ್ ಗುಟ್ಟು ಹೇಳಿ ಬರ್ತೇನೆ. ಗುಟ್ಟಲ್ಲ, ಆವತ್ತಿನಿಂದಲೂ ನನ್ನ ಮನಸ್ಸು ಮೈ ಒಂಥರ ದೇವರೆದುರಿಗೆ ಸೋತು ಬಿಡ್ತಾರೆ ಅಂತ ಹೇಳ್ತಾರೆ, ಶರಣಾಗತಿ ಅಂತ ಹೇಳ್ತಾರೆ, ಅದು ಲಾಯ್ಕಾಗಿರುತ್ತೆ ಅಂತ ನನಗನ್ಸು. ಕಾಯೋ ತಂದೆಯೇ ಸೇವಾ ಕರುಣಿಸಿ ದಯತೋ ಬಂಧುವೇ, ಕಾಯೋ ತಂದೆಯೇ ಸೇವಾ ಕರುಣಿಸಿ ದಯತೋ ಬಂಧುವೇ, ಕ್ಷಣಕಾಲವು ನಿನ್ನ ಬಿಡೆನೋ ಭವಬಾಧೆಯನ್ನು ನೀಗಿಸೋ, ಕ್ಷಣಕಾಲವು. ಮತ್ತು ಆಕ್ರೋಶ ಬಂದ ಕೋಪದ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಎರಡು ರಸಗಳು, ಭಕ್ತಿ ರಸ ಮತ್ತು ಆ ಕೋಪದ ರಸ ಏನ್ ಹೇಳ್ತೀವಿ, ಅವೆರಡು ನಿಮ್ಮ ಮುಖದಲ್ಲಿ ಬಹಳ ಅತ್ಯದ್ಭುತವಾಗಿ ಕಾಣುತ್ತೆ. ಇದು ನನ್ನ ಸ್ವಂತ ಅಭಿಪ್ರಾಯ ಅನ್ಕೊಂಡಿದೀನಿ, ಅಥವಾ ಜನಗಳ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ ನಾನು. ನನಗೆ ಯಾಕೆಂದ್ರೆ ನಾನು ಕುಂಬಾರ ನೋಡಿದೀನಿ, ತುಕಾರಾಮ್ ನೋಡಿದೀನಿ, ಅಂದ್ರೆ ನೀವು ಸತಿಶಕ್ತಿನಲ್ಲಿ ಎರಡನೇ ಕ್ಯಾರೆಕ್ಟರ್ ಮಾಡ್ತಿರಲ್ಲ, ಕೋಪದ ಕ್ಯಾರೆಕ್ಟರ್, ಅದನ್ನ ನೋಡಿದೀನಿ. ಮೊನ್ನೆ ಜೀವನ ಚೈತ್ರದಲ್ಲಿ, ಇತ್ತೀಚೆಗೆ ಬಂದ ಜೀವನ ಚೈತ್ರದಲ್ಲಿ ನೀವು ಕಡೆ ದೃಶ್ಯಗಳಲ್ಲಿ ಬಂದು ನಿಮ್ಮ ಮಕ್ಕಳು ಮಾಡ್ತಾ ಇರೋ ಅಪರಾಧಗಳನ್ನೆಲ್ಲ ನೋಡ್ತಿರಲ್ಲ, ಆಗ ನಿಮ್ಮ ಮುಖದಲ್ಲಿ ಕಾಣೋದು ಇವೆಲ್ಲ ನೋಡಿದ್ರೆ ಒಂದು ಬಹಳ ಅಪರೂಪದ ಒಂದು ಅನುಭವ ಆಗುತ್ತೆ. ಈ ಎರಡು ರಸಗಳು ಇಷ್ಟು ಅದ್ಭುತವಾಗಿ ಕಾಣೋದಕ್ಕೆ ನಿಮ್ಮ ಮುಖದಲ್ಲಿ ಕಾರಣ ಏನು, ಅದರ ರಹಸ್ಯ ಏನು ಅಂತ ಎಲ್ಲ ರಹಸ್ಯ ಕೊಡ್ತಾ ಇದ್ದೀನಿ ನಾನು. ಏನೋ ಯಾವುದೋ ಒಂದು ಶಕ್ತಿ ನೂಕುತ್ತೆ ನಮ್ಮನ್ನ ಅಷ್ಟೇ ಅಂತ ಕಾಣುತ್ತೆ. ನನಗೆ ಸಾಕಾಗಿತ್ತು, ಬೇಡ ಇನ್ನು ಸಾಕು, ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ, ಈ ಅಪೇಕ್ಷೆ ಇರುವಾಗಲೇ ಸರಿದು ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದಿದ್ದು. ಅದು ನನ್ನ ಆಸೆ ಹಾಗೆ ನೆರವೇರಕ್ಕಾಗ್ಲಿಲ್ಲ. ಎಲ್ರು ನೀವುಗಳೆಲ್ಲ ಸೇರ್ಕೊಂಡು ನೀವು ಮಾಡ್ಲೇಬೇಕು ಅಂತಂದ್ರಿ, ಒಂದು ತಯಾರು ಮಾಡಿಕೊಟ್ರಿ, ನೀವೆಲ್ಲ ಸೇರ್ಕೊಂಡು ನೂಕಿದ್ರಿ. ನನಗೂ ಸ್ವಲ್ಪ 2-3 ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯ್ತು ಆರಂಭದಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಾದ್ರೆ. ಅಂತೂ ನೆರವೇರು ಹೋಯ್ತು ಒಟ್ಟಿನಲ್ಲಿ ಅಷ್ಟೇ. ಈ ಬೇಡ್ರ ಕಣಬದಲ್ಲಿ ಕ್ಯಾಮರಾ ಮುಂದೆ ನಿಂತಿದ್ದಕ್ಕಿಂತ ಭಯ ಜಾಸ್ತಿ ಆಯ್ತು ಇದರಲ್ಲಿ. ಹೆದರಿಕೆ ಸಾಧಾರಣ ಎಲ್ಲಾ ಚಿತ್ರದಲ್ಲೂ ಇದ್ದೇ ಇರ್ತದೆ ನನಗೆ. ಆ ಧೈರ್ಯ ಏನೋ ಒಂದು ಎಲ್ಲ ಮುಖಕ್ಕೆ ಎಲ್ಲ ರಂಗುಗಳೆಲ್ಲ ಹಾಕೊಂಡು, ಬಟ್ಟೆ ಬರಿಗಳೆಲ್ಲ ಹಾಕೊಂಡು ಹೋಗುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ, ಹೀಗಿದ್ರೆ ಚೆನ್ನಾಗಿರುತ್ತೇನೋ, ಹೀಗ್ ಮಾಡ್ಬೇಕೇನೋ ಅಂತ ಹೋದಾಗ ಅಲ್ಲಿ ಹೋದಾಗ್ಲೇ ಏನೋ ಒಂದು ರೀತಿಯಾದ ಬದಲಾವಣೆ. ಯಾವುದು ಕಷ್ಟ ಅಂತ ನಾನು ಅನ್ಕೊಂಡಿರ್ತೀನಿ, ಹೇಗೆ ಇದು ಮಾಡೋದು, ಯಾವ ರೀತಿ ಇದನ್ನ ಅಭಿನಯಿಸೋದು, ಹೇಗೆ ಮನಸ್ಸಿಗೆ ಹಾಕೊಳ್ಳೋದು, ಹೇಗೆ ಇದರ ಭಾವ, ಹೇಗೆ ಇದರ ರಸಾನುಭವ ಹೇಗೆ ಅಂತಂತ ನಾವು ಇಲ್ಲಿ ಮಾತಾಡ್ತೀವಿ ನೋಡಿ ಇಷ್ಟು ಸುಲಭವಾಗಿ, ಅಲ್ಲಿ ಹೊಳೆಯೋದಿಲ್ಲ ಏನು.
ಅದೇ ನನಗೆ ಆಶ್ಚರ್ಯ ಇವತ್ತವರೆಗೂ. ಏನಪ್ಪಾ ಅಂತಂದ್ರೆ ಇದ್ಯಾವುದು ತಗೊಂಡೋಗಿ ನನ್ನ ಈ ತರ ನೂಕುತ್ತಲ್ಲ, ಎಲ್ಲೋ ನಿಲ್ಸುತ್ತಲ್ಲ ಅನ್ನುವಂಥದ್ದು ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ದೃಷ್ಟಿನಲ್ಲೇ ಪ್ರಶ್ನೆಯಾಗಿ. ಎಲ್ಲ ಆ ಗುಟ್ಟು ಮಾತ್ರ ಯಾರ ಕೈನಲ್ಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಮಾಡಿದಾಗ ಆಗುತ್ತೆ ಹೇಗೋ ಅಂತ ಅನ್ಬಿಟ್ಟು ಹೋಗೋದು ಅಲ್ಲ, ಪ್ರಯತ್ನ ಅಂತೂ ಬೇಕೇ ಬೇಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಪ್ರಿಯತೆ ನೀವು ಸಂಪಾದನೆ ಮಾಡಿದಿರಾ, ಇದರ ರಹಸ್ಯ ಸ್ವಲ್ಪ ಹೇಳ್ತೀರಾ? ಎಲ್ಲ ರಹಸ್ಯವಾಗೇ ಇದೆ. ನೀವು ಅದೇ ಆ ರಹಸ್ಯ ನಾನೇ ಹುಡುಕ್ತಾ ಇದ್ದೆ, ನನಗೆ ಸಿಕ್ಕಿಲ್ಲ ಆ ರಹಸ್ಯ ಏನು ಅಂತ. ಹೇಳಿದ್ನಲ್ಲ, ಈ ತಂದೆ ತಾಯಿಗಳದ್ದು ಬಹಳ ಮುಖ್ಯ ಅಂತ ಹೇಳಿ. ಅವರು ನಮಗೆ ತೋರಿಸಿದ ಮಾರ್ಗದರ್ಶನ ಇದೆಯಲ್ಲ, ಅದು ಬಹಳ ದೊಡ್ಡದು, ಬಹಳ ದೊಡ್ಡದು. ಪ್ರತಿಯೊಂದರಲ್ಲೂ ಭಯ, ಭಕ್ತಿ. ಭಯ ಅಂತ ಒಂದಿದ್ದ ಮೇಲೆ ಜೊತೆನಲ್ಲಿ ಭಕ್ತಿ ಇದ್ದೇ ಇರುತ್ತೆ, ಭಕ್ತಿ ಇದ್ಮೇಲೆ ಜೊತೆನಲ್ಲಿ ಭಯ ಇದ್ದೇ ಇರುತ್ತೆ. ಇವೆರಡೂ ಇದ್ದಾಗ ಪ್ರೇಮ ತಾನೇ ಉತ್ಪತ್ತಿ ಆಗುತ್ತೆ ಅಲ್ವಾ? ನೀವೇನೋ ಭಯ ಭಕ್ತಿ ಅಂತ ಹೇಳಿ ನಮ್ಮನ್ನ ಹೆದರಿಸ್ತಾ ಇದ್ದೀರಾ. ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತಾ ಇಲ್ಲ. ಕಡೆಯದೊಂದು ರಹಸ್ಯ ಕೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ಹೇಳಿ. ಹತ್ರಲ್ಲಿ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ. ಹೌದು, ನೀವು ಮುತ್ತಿಗೆ ರಾಜ, ಮುತ್ತು ರಾಜ. ನಿಮ್ಮ ಮಾತೆಲ್ಲಾ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ. ಅದರ ರಹಸ್ಯ ಹೇಳಿ. ಇದು ಕಡೆ ರಹಸ್ಯ, ಇದ ಸಾಲಲ್ಲ ಅನ್ಸಿದ್ರೆ ಇನ್ನೊಂದು ಕೇಳ್ತೀನಿ ಆಮೇಲೆ. ಈ ನನ್ನ ಹೆಸರೇ ಮುತ್ತರಾಜು ಅಂತ ಹೇಳಿದ್ರಲ್ಲ, ನಮ್ಮ ಅಪ್ಪಾಜಿ ಬಹಳ ಪ್ರೀತಿಯಿಂದ ಇಟ್ಟ ಹೆಸರು ಇದು, ಮುತ್ತರಾಜು ಅಂತ ಹೇಳಿ. ಮುತ್ತರಾಜು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮುತ್ತೆತ್ರಾಯ. ಸಾಧಾರಣ ನನ್ನ ಅಭಿಮಾನಿಗಳಿಗೆ ಇವೆಲ್ಲ ಗೊತ್ತಿರುತ್ತದೆ. ಮುತ್ತೆತ್ತಿ ನಮ್ಮ ಕನಕಪುರದ ಹತ್ರ ಇದೆಯಲ್ಲ, ಹನುಮಂತರಾಯ. ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೆಲ್ಲೋ ಮುತ್ತತ್ತಿ ಹತ್ರ ಅಂಕಣಾಪುರ ಅಂತ ಒಂದು ಊರಿದೆಯಂತೆ. ಆ ಅಂಕಣಾಪುರದವರೊಬ್ರು ಹೀಗೆ ಈ ಮುತ್ತತ್ತಿ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ಆ ಸ್ವಾಮಿ ದರ್ಶನ ಮಾಡಿದ್ರೆ ಮಕ್ಕಳಾಗ್ತಾರೆ ಹಾಗೆ ಅಂತ ಹೇಳಿ ನಮ್ಮ ತಾಯಿಯವ್ರನ್ನ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿ ಅಲ್ಲಿ ಸೇವೆ ಮಾಡಿದ್ರಂತೆ. ಸೇವೆ ಮಾಡಿದಾಗ ಒಳ್ಳೆ ಈ ರಾಮನವಮಿ ಸಂದರ್ಭದಲ್ಲಿ ಹುಟ್ಟದ್ನಂತೆ ನಾನು. ಸರಿ, ಯಾವಾಗ ನಾನು ಹುಟ್ಟದ್ನ ಮುತ್ತರಾಜು ಅಂತ ಹೆಸರಿಟ್ರು. ರಾಜ್ಯವಿಲ್ಲ, ಪ್ರಜೆ ಇಲ್ಲ, ರಾಜಣ್ಣನವರು ಅಂತ ಹೇಳ್ತಾರಲ್ಲ, ಹಾಗೆ ಆತರ ನಮ್ಮ ಮುತ್ತರಾಜು ಅಂತ ಹೆಸರಿಟ್ರು ಆ ಕಾಲದಲ್ಲಿ. ಸರಿ, ಆ ಹೆಸರು ನೀವು ಮಾಡೋ ಮಾತೆಲ್ಲ ಮುತ್ತನಾಗೆ ಇರುತ್ತಲ್ಲ, ಅದರ ಹಾಗೆ ಅದ ಅವನ ಅನುಗ್ರಹವೂ ಇರಬಹುದು, ನಮ್ಮ ಅಪ್ಪಾಜಿ ಆಶೀರ್ವಾದವೂ ಇರಬಹುದು ಅಂತ ಕಾಣುತ್ತೆ. ಮೇಲಾಗಿ ಅದೇ ಒಂದು ಶರಣಾಗತಿ ಅಂತ ಹೇಳ್ತೀವಲ್ಲ, ಯಾವುದರಿಂದ ನಡೀತಾ ಇದೆಯೋ ಅದಕ್ಕೆ ನಾವು ಶರಣರಾಗೋದು. ಎಲ್ಲಿಂದ ಪ್ರೀತಿ ಅನ್ನೋ ಪ್ರತಿಕ್ರಿಯೆ ನಮಗೆ ಸಿಗುತ್ತೋ ಅದಕ್ಕೆ ನಮಗೆ ಗೊತ್ತಾಗದ ಹಾಗೆ ತಲೆ ಬಗ್ಗುತ್ತೆ. ಏನಾದ್ರೂ ಒಂದು ಇಂಥವ್ರುಗಳಿಂದ ಇವ್ರುಗಳಿಂದ ನಾವ್ ಏನೇನು ಇಲ್ಲ ಅಂತ ಅನ್ಕೋತೀವಲ್ಲ, ಎಲ್ಲ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬಂದಾಗ ಮನಸ್ಸು ಒಂಥರ ತುಂಬುತ್ತೆ. ಅದಕ್ಕೆ ಯಾವ ರೀತಿಯಾದ ಉತ್ತರ ಕೊಡ್ಬೇಕು ಅಂತ ಅನ್ನೋದು ಸ್ವಲ್ಪ ಸಿಕ್ಕಿದಾಗ ಸ್ವಲ್ಪ ಸಿಕ್ಕೋದಿಲ್ಲ, ತಡಬಡಾಯಿಸ್ತಾ ಇರ್ತೀವಿ ನಾವು. ಅದಕ್ಕೇನಪ್ಪಾ ಅಂತಂದ್ರೆ ನಮಗ್ ಗೊತ್ತಾಗದ ಹಾಗೆ ಒಳಗಡೆ ಒಂಥರ ಒಂದು ಸುಖವಾದ ಅನುಭವ ಅಂತ ಅನ್ನೋದಕ್ಕಿಂತ ಒಂದು ಸುಖವಾದ ನೋವು ಅಂತ ಹೇಳ್ಬಹುದು ಅದನ್ನ. ಹೆಣ್ಣಿನ ಎಲ್ಲರೂ ಹೇಳ್ತಾರೆ, ನಿಮ್ಮ ಯಶಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ ಗೊತ್ತಿದ್ರು ನಾ ಕೇಳ್ತಾ ಇದ್ದೀನಿ, ಆ ರಹಸ್ಯ ಏನು ಅಂತ ಜನಗೆ ತಿಳಿಯಿರಿ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಅದು, ಯಾವುದು? ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ನಂಗೆ ಗೊತ್ತಿಲ್ಲ ಅಂತ. ಜಗತ್ತಿನಾದ್ಯಂತ ಜಗತ್ತು ನಿಂತಿರೋದೇ ಶಕ್ತಿಯಿಂದ ಅಂತ ಹೇಳ್ತಾರೆ. ಶಕ್ತಿ ಅನ್ನೋದು ಯಾರು? ಹೆಣ್ಣಿಗೆ ಶಕ್ತಿ ಅಂತ ಹೇಳ್ತಾರೆ. ಯಾಕೆ ನಮ್ಮ ಸಂಸ್ಕೃತಿ ಸಾರ್ತಾ ಇರೋದು ಅದೇ ತಾನೆ. ಅವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಅವತ್ತಿನ ಚಿತ್ರರಂಗ ನನಗ್ ಕೂಡ ಪರಿಚಯ ಇಲ್ಲ, ಅದರಿಂದ ಅದಕ್ಕೂ ಮುಂಚೆ ನಾ ಬರೋಕ್ಕೂ ಮುಂಚೆ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅದು ಹೇಗಿತ್ತು ಅಂತ ಹೇಳಕ್ಕಿಂತ ಮುಂಚೆ ಈ ಬರಗಾಲ ಬಂದ್ರೆ ಹೇಗಿತ್ತು, ಬರಗಾಲ ಬಂದಾಗ ಹೇಗಿರ್ತದೆ, ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದು ಬಿಟ್ರೆ ಹೇಗಿರುತ್ತೆ, ಹಾಗೆ ನಮ್ಮ ಪರಿಸ್ಥಿತಿ ಬರಗಾಲ ಬಂದ ಪರಿಸ್ಥಿತಿ ನಮ್ದು.
ಯಾವುದೋ ಚಿತ್ರರಂಗಕ್ಕೆ ಹೋದಾಗ ಅದ್ರ ಪರಿಸ್ಥಿತಿ ಅದು ಹಾಗೆ ಹೀಗೆ ಅನ್ನುವಂಥದ್ನ ವಿಮರ್ಶೆ ಮಾಡುವಷ್ಟು ಶಕ್ತಿ ನಮಗೆ ಇರ್ಲಿಲ್ಲ ಅವಾಗ. ಒಟ್ನಲ್ಲಿ ನಮ್ಗೆ ಜೀವನಕ್ಕೊಂದು ಒಳ್ಳೆ ದಾರಿ ಸಿಕ್ತಲ್ಲಪ್ಪ, ಸಿನಿಮಾದಲ್ಲಿ ಪಾಠ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋದೊಂದೇ ಒಂದು ಸಂತೋಷ ಅವಾಗ. ಇಲ್ಲ, ನಾನು ಬಂದಾಗ್ಲೂ ಬರಗಾಲ ಇದ್ದಾಗಿತ್ತು, ನೀವ್ ಬಂದಾಗ ಇನ್ನು ಅದಕ್ಕೂ ಜಾಸ್ತಿ ಇತ್ತು. ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಾ ಅನ್ನ, 2 ಹೊತ್ತು ಒಳ್ಳೆ ಮೃಷ್ಟಾನ್ನ ಭೋಜನ ಅಲ್ವಾ. ದೇವರ ಇಂಥದ್ದು ಕಾಲ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಿಲ್ಲ ಅಂತನ್ನುವಂಥದ್ದು. ಆವತ್ತಿನ ಚಿತ್ರರಂಗ ಅಂತ ಹೇಳಿದ್ರೆ ಇದೇ ಇದು ಕಪ್ಪು ಬಿಳುಪು ಚಿತ್ರಗಳು ಆವಾಗ ಅದೇ ಬಹಳ ಅತಿಶಯ ನಮಗೆ. ಆ ಚಿತ್ರದಲ್ಲಿ ಪಾತ್ರ ಮಾಡೋದೇ ಬಹಳ ಅತಿಶಯ. ಕನ್ನಡ ಪಿಕ್ಚರ್ಗಳು ಕೂಡ ಬಹಳ ಕಮ್ಮಿ, ತುಂಬಾ ಕಮ್ಮಿ. ಎಲ್ಲೋ ವರ್ಷದಲ್ಲಿ 3-4 ಬಂದ್ರೆ ಬಹಳ ಹೆಚ್ಚಾಗ್ತಿತ್ತು. ಹೊಸದಾಗಿ ಒಂದು ಮೃಗಾನ ಕಾಡ್ನಿಂದ ಹಿಡ್ಕೊಂಬಂದ್ರೆ ಅದನ್ನ ಪಳಗ್ಸೋದಕ್ಕೆ ತಗೊಂಡು ಬಂದಾಗದೆ ಹೇಗೆ ಆ ಕಡೆ ಈ ಕಡೆ ಬೋನೊಳಗೆ ಓಡಾಡ್ತಾ ಇರ್ತದ, ಹಾಗೆ ನನ್ನ ಪರಿಸ್ಥಿತಿ ಬೇಡ್ರ ಕಣ್ಣಪ್ಪನಿಗೆ. ನನ್ನ ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ. ಕ್ಯಾಮ್ರಾ ಎದುರಿಗೆ ನಿಂತ್ರೆ ಮಕಾಯಿಕವಾಗ ಜಾಸ್ತಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು 4 ಕಾಣಿ ಪ್ರಭುಗಳಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಕಾಯಿಕ ಜಾಸ್ತಿ ಎಕ್ಸ್ಪ್ರೆಷನ್ಗಳೆಲ್ಲ ಕೊಡ್ತೀವಲ್ಲ, ಆ ತರ ಕೊಟ್ಟಾಗ ಸಾರ್ ಹಾಗೆಲ್ಲ ಮಾಡ್ಬೇಡಿ, ಕಮ್ಮಿ ಮಾಡ್ಕೊಳ್ಳಿ, ನಿಮ್ ಭಾವನೆ ಏನಿದ್ರು ಮನಸ್ಸಿನೊಳಗಿರ್ಲಿ, ಮಖದಲ್ಲಿ ಹೆಚ್ಚಾಗಿ ತರಬೇಡಿ, ಬಹಳ ಅವಲಕ್ಷಣವಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ನನಗೆ ನೆನ್ಸ್ಕೊಂಡ ಆಮೇಲೆ ಮೈಕ್ ಮುಂದಿಟ್ಟಾಗ, ಈಗ ಮೊನ್ನೆ ನಮ್ ರಾಮನಾಥನ್ ಅವ್ರು ಹೋಗ್ಬಿಟ್ಟಲ್ಲ ಪಾಪ, ಅವರು ಅದ್ರಲ್ಲೇ ಮೊದಲನೇ ರೆಕಾರ್ಡ್ ಅಂತ ಅವರು ಡೈಲಾಗ್ಸ್ ಎಲ್ಲ ಅವ್ರು ರೆಕಾರ್ಡ್ ಮಾಡ್ತಾ ಇದ್ರು. ಸ್ಟೇಜ್ ಮೇಲೆ 4 ಕಾಣಿ ಪ್ರಭುಗಳಲ್ಲಿ ಯಾರಲ್ಲಿ ಏನಪ್ಪಳೆ ಅಂತ ಕೇಳ್ಬೇಕು, ಆ ತರ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು ಆ ಕಾಲದಲ್ಲಿ. ನಾವ್ ಅದೇ ತರ ಇಲ್ಲಿ ಮಾತಾಡಿದ್ರೆ, ಸಾರ್ ಕಾದು ಪೋಯಿಡ್ಚಿ ಸಾರ್ ಅಂತಂದ ಅವರು. ಸಾರ್ ಕಾದು ಪೋಯಿಡ್ ಕೊಂಚ ಮೊಳ್ಳ ಪೇಸ ಸೊಲ್ಲುಂಗ ಸಾರ್ ಅಂತ. ನನಗೆ ತಮಿಳು ಬರೋದಾರ ಸಾರ್, ಸ್ವಲ್ಪ ಎಮೋಷನ್ ಎಲ್ಲ ಇರ್ಲಿ, ವಾಯ್ಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಮೈಕ್ ಇಟ್ಟಿದ್ದಾರೆ, ಸ್ವಲ್ಪ ಬೇಸ್ ಇರ್ಲಿ ವಾಯ್ಸ್ ಅಲ್ಲಿ, ಪಿಚ್ ಹೊರಟೋದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಈ ತರ ಎಲ್ಲ ನಮ್ಗೆ ಅಡ್ವೈಸ್ ಮಾಡಿ. ಒಳ್ಳೆ ಸಿನಿಮಾ ನಂಬ್ಕೊಂಬದಲ್ಲಪ್ಪ, ಏನಪ್ಪ ಮಾಡೋ ಈ ತರ ಇಷ್ಟೊಂದು ಬಲವಂತವಾಗ್ಬಿಟ್ರೆ ಎಲ್ಲಿ ಯಾಕೆ ಪಾಠ ಮಾಡೋದು ಹೇಗೆ ಆಯ್ತು ಮಾತಾಡ್ರಿ, ಇದಕ್ಕೆಲ್ಲ ಇಷ್ಟೊಂದು ಇದಾಗ್ಬಿಟ್ರೆ. ಆಮೇಲೆ ನಮ್ ಸಿಂಹವರೆಲ್ಲ ಹೇಳೋರು ಹೀಗೆ ಕಣ ಇದ್ರು ಟೆಕ್ನಿಕ್ಕು ಅಂತ ಹೇಳ. ಜೊತೆಲಿ ಪಂಡ್ರಿಬಾಯಿ ಅವ್ರು ಇರೋರು ನೋಡಿ, ಅವರು ಎಂಥವ್ರಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ. ಅದಕ್ಕೆ ಇವತ್ತಿಗೂ ಆಕೆ ಬಗ್ಗೆ ಯಾಕೆ ಜನಕ್ಕೆ ಎಲ್ರಿಗಲ್ಲೂ ಒಂದು ಪೂಜ್ಯ ಭಾವನೆ ಆಕೆ ಮೇಲಿದೆ ಅಂತ ಅನ್ನೋದಕ್ಕೆ ನನಗೆ ಇಂಗ್ಲಿಷ್ ಬೇರೆ ಬರೋದು. ಈ ಫಾರ್ವರ್ಡು, ಲೆಫ್ಟು, ರೈಟು, ಬ್ಯಾಕು ಇವೆಲ್ಲ ಹೇಳೋರಲ್ಲ. ಲಿಟಲ್ ಫಾರ್ವರ್ಡ್ ಪ್ಲೀಸ್ ಅಂತಂದ್ರೆ ಏನ್ ಅನ್ನಲ್ಲಪ್ಪ ಇವನು ಮನೆ ಕಾಯುವಾಗ, ಏನೋ ಫಾರ್ವರ್ಡ್ ಅಂದ್ರೆ ಏನಂತ ಅವ್ರಿಗೆ ಗೊತ್ತಾಗೋಯ್ತು. ನಾವು ಬಂದ್ರೆ ಸ್ವಲ್ಪ ಮುಂದಕ್ಕೆ ಬನ್ನಿ ಅಂತ ಮೆತ್ತಿಗೆ ಹೇಳೋರು. ಇಲ್ಲಿ ಜೋರಾಗಿ ಹೇಳ್ಬೇಕಲ್ವ ನಾವು ಅದನ್ನ. ಆಗ್ಲಿಂದ ಪ್ರಾರಂಭ ನಿಮ್ಮನ್ನ ಎಲ್ಲರೂ ಮುಂದಕ್ಕೆ ಬನ್ನಿ ಅಂತ ಹೇಳಿ ಹಾಗೆ ಆಮೇಲೆ ಸ್ವಲ್ಪ ಎಡಗಡೆ, ನಿಮ್ಮ ಎಡಗಡೆಗೆ ಬನ್ನಿ, ಬಡ್ಲಿಗೆ, ಈ ತರ ಎಲ್ಲ ಪಂಡ್ರಿಬಾಯಿ ಅವರು ಸಹಕಾರಗಳನ್ನ ಕೊಟ್ಟರು. ಬಹಳ ದೊಡ್ಡತನದ ಹೆಂಗಸು ಅಂತ ಹೇಳ್ಬೋದು ಪುಣ್ಯಾತಿಗೀತೆ. ಒಳ್ಳೆತನ ಅನ್ನೋದು ಹೇಗಿತ್ತು ಅಂತಂದ್ರೆ ಇವತ್ತಿಗೂ ಅದು ಹಾಗೇ ಉಳ್ಕೊಂಡು ಅದೇ ರೀತಿ ಒಂದೇ ಸ್ಟ್ಯಾಂಡರ್ಡ್ ಅವ್ರದ್ದು, ಒಂದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ಲ ಪುಣ್ಯಾತಿಗೀತೆ. ಈ ತರ ಎಲ್ಲ ಸಹಕಾರ ಮಾಡಿದ್ದಾರೆ ಆ ಕಾಲದಲ್ಲಿ. ಮೊದಲನೇ ಸಲ 1-2 ದಿವಸ ಶೂಟಿಂಗ್ ಆಗಿ ಈ ರಶ್ ಪ್ರಿಂಟ್ ಅಂತ ತೋರಿಸ್ತಾರಲ್ಲ, ಆ ತೋರಿಸುವಾಗ ಬಾರ ರಶ್ ತೋರಿಸ್ತಾರೆ ನೋಡ್ ಬಾಪ ಅಂತ ಹೇಳಿದ್ರು. ಯಾರು? ಸಿಂಹ ಅವರು. ರಶ್ ಅಂದ್ರೂ ಗೊತ್ತಿಲ್ಲ ನನಗೆ, ಏನಪ್ಪ ರಶ್ ಅಂತಾರಲ್ಲ, ಏನ್ ರಶ್ ಅಪ್ಪ ಅದು, ಎಲ್ಲಿ ರಶ್ಶು, ಏನೋ ಕರಿತಾ ಇದ್ರು, ಹೋಗೋಣ ನೋಡೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆಲ್ಲ ಹೋಗಿ ಕೂತ್ಕೊಂಡು ನೋಡಿದ್ರೆ ಎಲ್ಲೆಲ್ಲ ಕಟ್ಟುಗಳು, ಶಾರ್ಟ್ ಆ ಕ್ಲಾಪ್ ಹೊಡೆದ್ಬಿಟ್ಟು ಹೋಗ್ತಾರೆ. ಹೋದ ತಕ್ಷಣ ಅದು ಕ್ಲಾಪ್ ಹಿಂಗ್ ಹೊಡೆದ್ಬಿಟ್ಟು ಹೋದ ತಕ್ಷಣ ನಾನು ಹಿಂಗ್ ಮಕ ಬೆದರಿ ಬಿಡೋದು ನನಗೆ. ಸಾರ್ ಹೋದ ತಕ್ಷಣ ನೀವು ಬೆದರಿಬೇಡಿ ಸಾರ್, ನಾವಿಲ್ಲಿ ಆಕ್ಷನ್ ಅಂತ ಹೇಳ್ತೀವಿ, ಆಕ್ಟ್ ಮಾಡಿ ನೀವು ಆ ತರ ಬೆದರ್ಕೊಂಡ್ಬಿಟ್ರೆ ಹಾಗೆ. ನಮಗ್ ಗೊತ್ತಿಲ್ಲ ಸ್ವಾಮಿ, ಹೊಸ್ತು ಅಲ್ವಾ ಇದು, ಪಟ್ ಅಂತ ಮ್ಯಾತ್ ಆ ತರ ಹೇಳ್ದೆ ಕೇಳ್ದೆ ಹೊಡೆದ್ಬಿಟ್ರೆ ನಾನು ಏನ್ ಮಾಡ್ಲಿ. ಇದನ್ನೇ ಒಂದು ಸಿನಿಮಾ ಇದು ಈ ತರ ನಮ್ದು ಆರಂಭದಲ್ಲಿ ನಮ್ ಪ್ರಿಪರೇಷನ್ ಎಲ್ಲ ಹೀಗೆ ಈ ತರ ಎಲ್ಲ ಆಗ್ತಿತ್ತಲ್ಲ. ಹಾಗೆಲ್ಲ ಮಾಡಿ ನಾವು ಆ ಕಾಲದಲ್ಲಿ ಏನು ಒಟ್ನಲ್ಲಿ ಏನಪ್ಪಾ ಅಂತಂದ್ರೆ ಆ ಪಾತ್ರಕ್ಕೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೃಗತ್ವ ಅಂತ ಅನ್ನುವಂಥದ್ದು ಏನಿರುತ್ತೆ ಅದೇ ಬೇಕಾಗಿತ್ತು ಅಂತ ಕಾಣುತ್ತೆ. ಇವತ್ತೇನಾದ್ರೂ ನಾವು ಆ ಪಾರ್ಟ್ ಆಕ್ಟ್ ಮಾಡಿದಾಗ, ಅದನ್ನ ಮಾಡಿದಾಗ ಅಭಿನಯ ಎಲ್ಲ ಯಾವ ತರ ಇತ್ತು, ಸ್ವಲ್ಪ ಪಾಲಿಶ್ ಆಗಿರುತ್ತೆ.
ಎಲ್ಲ ಒಂದ್ ಸ್ವಲ್ಪ ನಡಿಗೆ ಗಿಡಿಗೆ ಮತ್ತೊಂದು ಮುಖದಲ್ಲಿ ಹೆಚ್ಚಿನ ಇದಿಲ್ಲದೆ ಎಲ್ಲ ಅನುಭವಿಸಿ ಮಾಡುವಂತ ಒಂದು ಅವಕಾಶ ಸಿಕ್ಕೋಗಿದೆ. ಇವಾಗ ಆತರ ಮಾಡಬಹುದು. ಮಾಡಿದ್ರು ಕೂಡ ಇವತ್ತಿಗೂ ಏನಂತಾರೆ, ಬೇಡ್ರಿ ಕಣ್ಣಪ್ಪ ಬಿಡಿ, ಆ ಸ್ಟ್ಯಾಂಡರ್ಡೇ ಬೇರೆ ಅಂತಾರೆ. ಎಳೆದ್ರ ಮನೆ ಕಾಯುವಾಗ ಏನ್ರಿ ವಿಚಿತ್ರ ಇರ್ಬೋದು, ಇದನ್ನ ಚೆನ್ನಾಗಿದೆ ಅಂದ್ರಲ್ಲ ಜನ ಅಂತ. ಆ ಪಾತ್ರಕ್ಕೆ ಬೇಕಾಗಿದ್ದದ್ದು ಅದೇ, ಹಾಗೆ ಬರ್ಬೇಕದು. ಅದು ನಾವು ಹಾಗೆ ಮಾಡ್ಬೇಕು ಅಂತ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ. ಹೀಗೆ ನನ್ನ ಜೀವಮಾನದಲ್ಲಿ ನಡ್ಕೊಂಡ್ ಬಂದಿರೋದೆಲ್ಲ ಉದಯಶಂಕರ್. ಜನಿಸಿದ ಊರೊಂದು, ಬೆಳೆಯುವ ಊರೊಂದು, ಬದುಕು ಉಯ್ಯಾಲೆಯು, ನಡೆಯುವ ನಾಡೊಂದು, ಬೆರೆಯುವ ಮಣ್ಣೊಂದು, ಮನುಜ ಇರುವಲ್ಲೇ ಹಾಯಾಗಿ ಬಾಳುವ, ಸುಖದ ಕನಸಲ್ಲೇ ದಿನವೆಲ್ಲ ತೇಲುವ, ನೆನಪಿನ ಸುಳಿಯಲಿ ಮರವಿನ ಮರೆಯಲಿ, ವಿನೋದವೋ ವಿಶಾಲವೋ ಹೊಂದಿಕೊಳ್ಳುವ, ಚಿನ್ನದ ಬೊಂಬೆಯಲ್ಲ ದಂತದ ಬೊಂಬೆಯಲ್ಲ, ಬುದ್ಧಿ ಇರುವ ಬೊಂಬೆಯು, ಕಾಲವು ಕುಣಿಸಿದಂತೆ ಆ ವಿಧಿ ಎಣಿಸಿದಂತೆ, ಆಡುವ ಸಮಯದ ಬೊಂಬೆ ಮಾನವ, ಆಡುವ ಸಮಯದ ಬೊಂಬೆ. ಬೇಡ್ರ ಕಣಪದಲ್ಲಿ ನೀವು ಒಂದು ದೃಶ್ಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಡೈಲಾಗ್ ಒಂದು ಮಾತಾಡಿದಿರ, ಸಂಭಾಷಣೆ, ಒಂದು ಪುಟದ ಸಂಭಾಷಣೆ, ಬಹಳ ತುಂಬಾ ಎಮೋಷನಲ್ ಆಗಿದೆ. ಅದೇ ತರ ಒಂದು 2 ಪೇಜಿನ ಡೈಲಾಗು ಜೀವನ ಚೈತ್ರಲ್ಲೂ ಮಾತಾಡಿದಿರ, ಅದು ಅಷ್ಟೇ ಎಮೋಷನಲ್ ಆಗಿದೆ. ಆ ಡೈಲಾಗು ಅಲ್ಲಿ ಬರೋ ಸಂಭಾಷಣೆಗಳು ಅಷ್ಟೇ ಅದ್ಭುತವಾಗಿದೆ. ಇವಾಗ ನೀವು ಅಲ್ಲೂ ಇಲ್ಲೂ ಮಾತಾಡುವಾಗ ನಿಮಗೆ ಆಗ್ಗು ಇಗ್ಗು ಅನ್ಸಿದ ವ್ಯತ್ಯಾಸಗಳು ಮಾನಸಿಕವಾಗಿ ಏನಾರು ಮನಸ್ಸಿನಲ್ಲಿ ಏನಾರು ಅನ್ಸಿದ್ದು ಭಾವನೆಗಳು ಏನಾರೋ ನೆನಪಿಗೆ ಬರುತ್ತಾ ಅಂತ? ಅದನ್ನ ಹೇಳಿದ್ದಲ್ಲ, ಬೇಡ್ರ ಕಣ್ಣಪ್ಪನಿಗೆ ಅಷ್ಟು ಸಾಕಾಗಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಏನೋ ತಿಳುವಳಿಕಿಲ್ಲದ ಒಬ್ಬ ಮೂಢ ಶಿವನ ಕಣ್ಣಲ್ಲಿ ನೀರು ಬಂತು, ಆ ಲಿಂಗದ ಕಣ್ಣಲ್ಲಿ ನೀರು ಬಂತು ಅಂತ ಹೇಳ್ಬಿಟ್ಟು ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟುಬಿಟ್ಟ. ಅವನು ಸ್ವಲ್ಪ ಓದಿ ಒಳ್ಳೆ ಸುಸಂಸ್ಕೃತನಾಗಿದ್ರೆ, ವಿದ್ಯಾವಂತನಾಗಿದ್ರೆ ಅವನ ಕಣ್ಣು ಕಿತ್ಕೊಡ್ತಿದ್ದ, ಅವರ ಅಪ್ರಾಣ ಕಿತ್ಕೊಡ್ತಿರ್ಲಿಲ್ಲ. ಅವನ ಆ ಮೂಢತನ ಮೂಢ ಭಕ್ತಿ ಅಂತ ಅನ್ನುವಂಥದ್ದು ಒಂದಿದೆ ನೋಡಿ. ಆವಾಗ ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಹೇಳಿದ್ರಪ್ಪ ಈ ತರ ಇದಾಗುತ್ತೆ, ನಾವು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅಲ್ವಾ, ನೀ ಆ ತರ ಮಾಡ್ಕೋತಿ ಅಂತ ಹೇಳಿ ಸತ್ಯವಾಗಿ ನಾನು ರೆಡಿ ಸಿದ್ಧವಾಗಿದೆ. ನಾನು ಅವಾಗ, ಯಾರಪ್ಪ ನೀವು? ನಾನಪ್ಪ ಪ್ರತಾಪ, ಇವನು ಪ್ರಕಾಶ, ನರಹರಿ. ಪ್ರತಾಪ, ಪ್ರಕಾಶ, ನರಹರಿ, ಯಾರ ಮಕ್ಕಳಪ್ಪ ನೀವೆಲ್ಲ? ಯಾಕಪ್ಪ ಹೀಗೆ ಕೇಳ್ತೀರಿ? ನೀವು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದವನು ಹೇಗೆ ಬದುಕ್ ಬಂದ ಅಂತ ಆಶ್ಚರ್ಯವಾಗಿದೆಯಾ? ದಿಗ್ಭ್ರಮೆ ಆಗಿದೆಯಪ್ಪ? ಅಪ್ಪ, ಅಪ್ಪ ಮಗ, ಎಂಥ ಸಂಬಂಧ, ಏನ್ ಆನಂದ, ಇದು ಎಂಥ ನೋಟ, ಇದು ನಮ್ಮ ಮನೆನ. ಅಯ್ಯೋ ದೇವ್ರೆ, ಈಗ ನನ್ಗೆ ಗೊತ್ತಾಯ್ತು, ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗ್ಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತಾ? ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಣದಂಗಡಿ ಇಟ್ರು ಅಂತ ತಾನೇ ನಾನು ಹೋಗಿ ಹೋರಾಡಿ ಅದನ್ನ ಮುಚ್ಚಿದೆ. ಆದ್ರೆ ಇವತ್ತಿನ ದಿವಸ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನಿರ್ಬೇಕಾಗಿತ್ತು, ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು, ಯಾವ ಮನೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಘಂಟಾನಾದಗಳು ಮೊಳಗ್ತಾ ಇತ್ತು, ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು, ಆ ಮನೆಯಲ್ಲಿ ಇವತ್ತು ಕುಡುಕರ ವೈಭವ, ಕುಡುಕರ ಕುಣಿತ, ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು. ಥೂ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದೊಂದು ಮನೆ, ನೀವಿದ್ರ ಯಜಮಾನ್ರು. ಏನ್ರಮ್ಮ, ಎಲ್ಲಿ ಅಮ್ಮ, ಎಲ್ಲ ಅಮ್ಮ? ರಾಜ್ಯೋತ್ಸವ ಇವತ್ತಲ್ವೇ? ಈ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಅಭಿಮಾನಿಗಳು
ಎಲ್ಲಾ ಕಡೆಯಲ್ಲೂ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರುಗಳಿಗೆಲ್ಲ ಏನು ಹೇಳೋದು? ಅವರ ಅಭಿಮಾನ, ಆಶೀರ್ವಾದ, ಪ್ರೇಮ ಯಾವತ್ತೂ ನಮ್ಮಗಳ ಮೇಲೆ ಹೀಗೆ ಇರಬೇಕು. ನಮ್ಮ ಪ್ರೇಮ ಅವರುಗಳ ಮೇಲೆ ಯಾವತ್ತೂ ಶಾಶ್ವತವಾಗಿರ್ಬೇಕು. ತಾಯಿ ಭುವನೇಶ್ವರಿ ನಮ್ಮ ಅಭಿಮಾನಗಳಿಗೂ ಹಾಗೂ ನಮಗೂ ಎಲ್ರಿಗೂ ಸದಾ ಕಾಲ ಮಂಗಳವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ರಿಗೂ ನಮಸ್ಕಾರ. ತಾಣದ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಗಿಳಿದು ಹರಿಯುವ ನದಿಯಲ್ಲಿ ಜಾಡಿ, ಹೂಬನದಲ್ಲಿ ನಲಿಯುತ್ತ ಓಲಾಡಿ, ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ? ನಾವಾಡುವ ನುಡಿಯೇ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ನಡೆಸಿದ ವಿಶೇಷ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮವನ್ನು ನಿಯೋಜಿಸಿ ಸುಧಾ ಸುದರ್ಶನ ಅವರೊಂದಿಗೆ ಪ್ರಸ್ತುತಪಡಿಸಿದವರು ಮಾಲತಿ ಶರ್ಮಾ. ತಾಂತ್ರಿಕ ನೆರವು ಆರ್ ಗಜೇಂದ್ರ.